ಈ ವಿಡಿಯೋದಲ್ಲಿ ನಾವು ಕಾನ್ವರ್ಸ್, ಇನ್ವರ್ಸ್ ಮತ್ತು ಕಾಂಟ್ರಾ ಪಾಸಿಟಿವ್ ಬಗ್ಗೆ ತಿಳ್ಕೊಳ್ಳೋಣ. ಈ ಕಾನ್ವರ್ಸ್, ಇನ್ವರ್ಸ್ ಮತ್ತೆ ಕಾಂಟ್ರಾ ಪಾಸಿಟಿವ್ ನಾವು ಎದಕ್ಕೆ ಬರಿತೀವಪ್ಪ ಅಂದ್ರೆ ಇಂಪ್ಲಿಕೇಶನ್ ಬರುತ್ತಲ್ಲ, ಆ ಇಂಪ್ಲಿಕೇಶನ್ಗೆ ಬರೆದಿರ್ತೀವಿ. ಈಗ ಫಸ್ಟಿಗೆ ಏನ್ ಮಾಡಿರ್ತಾರಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಪಿ ಮತ್ತೆ ಕ್ಯೂ ನ ಪ್ರಪೋಸಿಷನ್ ಕೊಟ್ಟಿರ್ತಾರೆ. ಪಿ ಅಂಡ್ ಕ್ಯೂ ಪ್ರಪೋಸಿಷನ್ ಕೊಟ್ಟಿರ್ತಾರೆ. ಈ ಕ್ಯೂ ಮತ್ತೆ ಪಿ ಪ್ರಪೋಸಿಷನ್ಗೆ ನಾವೇನ್ ಬರ್ಕೋಬೇಕಂದ್ರೆ ಫಸ್ಟ್ ಪಿ ಇಂಪ್ಲೈಸ್ ಕ್ಯೂ ನ ಬರ್ಕೋಬೇಕು. ಯಾವಾಗ್ಲೂ ಫಸ್ಟ್ ಕ್ವಶನ್ ಕೊಟ್ಟಾಗ ಅವರು ಡೈರೆಕ್ಟ್ ಆಗಿ ಪಿ ಇಂಪ್ಲೈಸ್ ಕ್ಯೂ ಆದ್ರೂ ಕೊಟ್ಟಿರ್ಬೋದು, ಅಥವಾ ಮತ್ತೆ ಪಿ ಅಂಡ್ ಕ್ಯೂ ಅಂತ ಪ್ರಪೋಸಿಷನ್ ಟೂ ಪ್ರಪೋಸಿಷನ್ ಡಿಫ್ರೆಂಟ್ ಪ್ರಪೋಸಿಷನ್ ಕೊಟ್ಟಿರ್ಬೋದು. ಅದಕ್ಕೆ ಫಸ್ಟ್ ನಾವೇನ್ ಬರ್ಕೋಬೇಕಂದ್ರೆ ಪಿ ಇಂಪ್ಲಿಕೇಶನ್ ಕ್ಯೂ ನ ಬರ್ಕೋಬೇಕು. ನಾವು ಕಾನ್ವರ್ಸ್, ಇನ್ವರ್ಸ್, ಕಾಂಟ್ರಾ ಪಾಸಿಟಿವ್ ಬರಿಬೇಕು ಅಂದ್ರೆ ನಮಗೆ ಮೊದಲು ಪಿ ಇಂಪ್ಲೈಸ್ ಕ್ಯೂ ಬರಬೇಕು. ಪಿ ಇಂಪ್ಲೈಸ್ ಕ್ಯೂ ಬಂದಾದ್ಮೇಲೆ ನೆಕ್ಸ್ಟ್ ಕಾನ್ವರ್ಸ್ ನ ಬರಿಬೇಕು. ಕಾನ್ವರ್ಸ್ ನ ಯಾವ ರೀತಿ ಬರಿತೀವಿ ಅಂದ್ರೆ, ಈ ಕಾನ್ವರ್ಸ್ ಅನ್ನೋದು ಏನಾಗಿರುತ್ತೆ ಅಂದ್ರೆ ಕ್ಯೂ ಇಂಪ್ಲಿಕೇಶನ್ ಪಿ ಆಗಿರುತ್ತೆ. ಅಂದ್ರೆ ಫಸ್ಟ್ಗೆ ಕೊಟ್ಟಿರ್ತಕ್ಕಂಥದ್ದು ಪಿ ಇಂಪ್ಲೈಸ್ ಕ್ಯೂ, ಅದು ನಾವು ಕೊಟ್ಟಿರ್ತಾರೆ ಅಥವಾ ನಾವು ಬರ್ಕೊಂಡಿರ್ತೀವಿ. ಅದಕ್ಕೆ ರಿವರ್ಸ್ ಆಗಿ ಅಂದ್ರೆ ಪಿ ಇಂಪ್ಲೈಸ್ ಕ್ಯೂ ಇದ್ರೆ ಕ್ಯೂ ಇಂಪ್ಲೈಸ್ ಪಿ ನ ಬರೆದ್ರೆ ಅದು ಕಾನ್ವರ್ಸ್ ಆಗುತ್ತೆ. ಕಾನ್ವರ್ಸ್ ಬರೆಯಕ್ಕೆ ನಾವೇನ್ ಬರಿತೀವಿ, ಕ್ಯೂ ಇಂಪ್ಲೈಸ್ ಪಿ ನ ಬರಿತೀವಿ. ನೆಕ್ಸ್ಟ್ ಇನ್ವರ್ಸ್ ಅನ್ನೋದು ಏನಾಗಿರುತ್ತೆ, ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ ಆಗಿರುತ್ತೆ. ಈ ಇಂಪ್ಲಿಕೇಶನ್ ಬರಿಬೇಕಾದ್ರೆ ಎರಡಕ್ಕೂ ನೆಗೇಷನ್ ಬರೆದಾಗ, ಪಿ ಮತ್ತೆ ಕ್ಯೂಗೆ ನೆಗೇಷನ್ ಅಪ್ಲೈ ಮಾಡಿದಾಗ ನಮಗೆ ಅದು ಇನ್ವರ್ಸ್ ಬರುತ್ತೆ. ಇನ್ವರ್ಸ್ ಯಾವಾಗ್ಲೂ ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ ಆಗಿರುತ್ತೆ. ನೆಕ್ಸ್ಟ್ ಕಾಂಟ್ರಾ ಪಾಸಿಟಿವ್. ಈ ಕಾಂಟ್ರಾ ಪಾಸಿಟಿವ್ ಅನ್ನೋದೇನಂದ್ರೆ, ಈ ಕಾನ್ವರ್ಸ್ಗೆ ನಾವು ನೆಗೇಷನ್ ನ ಅಪ್ಲೈ ಮಾಡಿದಾಗ ಅದು ಕಾಂಟ್ರಾ ಪಾಸಿಟಿವ್ ಆಗುತ್ತೆ. ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ. ಈ ತರ ಫಸ್ಟ್ ನಾವು ಕೊಟ್ಟಿರ್ತಕ್ಕಂಥ ಎರಡು ಪ್ರಪೋಸಿಷನ್ಗೆ ಪಿ ಇಂಪ್ಲೈಸ್ ಕ್ಯೂ ನ ಬರ್ಕೋತೀವಿ. ಪಿ ಇಂಪ್ಲೈಸ್ ಕ್ಯೂ ಬರ್ದಾದ್ಮೇಲೆ ಅದ್ರ ರಿವರ್ಸ್ ಕ್ಯೂ ಇಂಪ್ಲೈಸ್ ಪಿ ಬರ್ದ್ರೆ ಅದು ಕಾನ್ವರ್ಸ್ ಆಗುತ್ತೆ. ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ ಬರ್ದ್ರೆ ಅದು ಇನ್ವರ್ಸ್ ಆಗುತ್ತೆ. ನೆಕ್ಸ್ಟ್ ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ ಬರೆದ್ರೆ ಅದು ಕಾಂಟ್ರಾ ಪಾಸಿಟಿವ್ ಆಗುತ್ತೆ. ಈ ತರ ನಮಗೆ ಪಿ ಅಂಡ್ ಕ್ಯೂ ಅಂತ ಟೂ ಪ್ರಪೋಸಿಷನ್ ನ ಅವರು ಕೊಟ್ಟಿರ್ತಾರೆ. ಇಲ್ಲ ಅಂದ್ರೆ ಅವರು ಏನ್ ಕೊಟ್ಟಿರ್ತಾರೆ, ಪಿ ಇಂಪ್ಲಿಕೇಶನ್ ಕ್ಯೂ ನ ಕೊಟ್ಟಿರ್ತಾರೆ. ಪಿ ಇಂಪ್ಲಿಕೇಶನ್ ಕ್ಯೂ ನ ಕೊಟ್ಟಿರ್ಬೋದು ಅಥವಾ ಓನ್ಲಿ ಪಿ ಅಂಡ್ ಕ್ಯೂ ನ ಕೊಟ್ಟಿರ್ಬೋದು. ಈ ತರ ಕೊಟ್ಟಾಗ ನಾವು ಫಸ್ಟಿಗೆ ಕ್ಯೂ ಇಂಪ್ಲೈಸ್ ಪಿ ಬರೆದ್ರೆ, ಈ ಫಾರ್ಮುಲಾ ಅಥವಾ ಈ ಲಾಜಿಕ್ ನ ನಾವು ನೆನ್ಪಿಟ್ಕೊಂಡಿದ್ರೆ ನಾವು ಈಸಿಯಾಗಿ ಯಾವುದೇ ಕ್ವಶನ್ ನ ಅವ್ರು ಕೊಟ್ಟರು ಕೂಡ ಕಾನ್ವರ್ಸ್, ಇನ್ವರ್ಸ್, ಕಾಂಟ್ರಾ ಪಾಸಿಟಿವ್ ನ ನಾವು ಈಸಿಯಾಗಿ ಬರಿಬಹುದು. ಫಸ್ಟಿಗೆ ಪಿ ಇಂಪ್ಲೈಸ್ ಕ್ಯೂ ಬೇಕು. ಪಿ ಇಂಪ್ಲೈಸ್ ಕ್ಯೂಗೆ ಕ್ಯೂ ಇಂಪ್ಲೈಸ್ ಪಿ ಬರೆದ್ರೆ ಅದು ಕಾನ್ವರ್ಸ್ ಆಗುತ್ತೆ. ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ ಬರೆದ್ರೆ ಅದು ಇನ್ವರ್ಸ್ ಆಗುತ್ತೆ. ನೆಕ್ಸ್ಟ್ ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ ಬರೆದ್ರೆ ಅದು ಕಾಂಟ್ರಾ ಪಾಸಿಟಿವ್ ಆಗುತ್ತೆ. ಈ ತರ ನಾವು ಒಂದೆರಡು ಎಕ್ಸಾಂಪಲ್ ನ ತಗೊಂಡು ಪ್ರಪೋಸಿಷನ್ ನ ಬರ್ಕೊಂಡ್ ತಗೋಣ. ಕಾನ್ವರ್ಸ್, ಇನ್ವರ್ಸ್ ಮತ್ತೆ ಕಾಂಟ್ರಾ ಪಾಸಿಟಿವ್ ನ ನಿಮಗೆ ಯಾವ ರೀತಿ ಕೇಳ್ತಾರಂದ್ರೆ, ರೈಟ್ ಕಾನ್ವರ್ಸ್, ಇನ್ವರ್ಸ್ ಅಂಡ್ ಕಾಂಟ್ರಾ ಪಾಸಿಟಿವ್ ಆಫ್ ದ ಫಾಲೋಯಿಂಗ್ ಅಥವಾ ಫಾರ್ ದ ಫಾಲೋಯಿಂಗ್ ಪ್ರಪೋಸಿಷನ್ ಅಂತೇಳಿ ಕೊಡ್ತಾರೆ. ಕೊಟ್ಟಾಗ ನೀವು ಅವಕ್ಕೆ ಕಾನ್ವರ್ಸ್, ಇನ್ವರ್ಸ್, ಕಾಂಟ್ರಾ ಪಾಸಿಟಿವ್ ನ ಬರಿಬೇಕು. ಫಾರ್ ಎಕ್ಸಾಂಪಲ್ ಈಗ ಫಸ್ಟಿಗೆ ಒಂದು ಪಿ ಪ್ರಪೋಸಿಷನ್ ನ ಕೊಟ್ಟಿರ್ತಾರೆ. ಪಿ ಪ್ರಪೋಸಿಷನ್ ಏನಪ್ಪಾ ಅಂದ್ರೆ ಸರ್ಫೇಸ್ ಏರಿಯಾ ಡಿಕ್ರೀಸಸ್. ಅವ್ರು ಏನಾದ್ರೂ ಕೊಡ್ಬೋದು. ಇಲ್ಲಿ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ತಗೊಂತಿದ್ದೀನಿ, ಸರ್ಫೇಸ್ ಏರಿಯಾ ಡಿಕ್ರೀಸಸ್ ಅಂತ. ನೆಕ್ಸ್ಟ್ ಇನ್ನೊಂದು ಕ್ಯೂ ಏನ್ ತಗೊಳ್ತೀನಿ, ಕ್ಯೂ ವ್ಯಾಲ್ಯೂ ಅಥವಾ ಕ್ಯೂ ಪ್ರಪೋಸಿಷನ್, ಕ್ಯೂ ಸ್ಟೇಟ್ಮೆಂಟ್ ಪ್ರೆಷರ್ ಇನ್ಕ್ರೀಸಸ್. ಇಲ್ಲಿ ನಮಗೆ ಅವ್ರೇನ್ ಕೊಟ್ಟಾರೆ, ಏನ್ ಕೇಳ್ತಾರಂದ್ರೆ ರೈಟ್ ಕಾನ್ವರ್ಸ್, ಇನ್ವರ್ಸ್ ಅಂಡ್ ಕಾಂಟ್ರಾ ಪಾಸಿಟಿವ್ ಆಫ್ ದ ಫಾಲೋಯಿಂಗ್ ಪ್ರಪೋಸಿಷನ್ಸ್ ಅಂತ ಕೊಡ್ತಾರೆ. ಇಲ್ಲಿ ಪಿ ಸ್ಟೇಟ್ಮೆಂಟ್ ಏನಿದೆ ಸರ್ಫೇಸ್ ಏರಿಯಾ ಡಿಕ್ರೀಸಸ್ ಅಂತ ಇದೆ. ಕ್ಯೂ ಪ್ರಪೋಸಿಷನ್ ಅಥವಾ ಕ್ಯೂ ಸ್ಟೇಟ್ಮೆಂಟ್ ಏನಿದೆ ಪ್ರೆಷರ್ ಇನ್ಕ್ರೀಸಸ್ ಅಂತ ಇದೆ. ಈಗ ನಾವು ಅವಾಗಲೇ ಹೇಳ್ದಂಗೆ ಫಸ್ಟಿಗೆ ನಾವು ಕಾನ್ವರ್ಸ್, ಇನ್ವರ್ಸ್, ಕಾಂಟ್ರಾ ಪಾಸಿಟಿವ್ ಬೇಕಂದ್ರೆ ಫಸ್ಟ್ ನಾವೇನ್ ಬರೀಬೇಕು, ಪಿ ಇಂಪ್ಲೈಸ್ ಕ್ಯೂ ನ ಬರ್ಕೊಂಡಿರ್ತೀವಿ. ಪಿ ಇಂಪ್ಲೈಸ್ ಕ್ಯೂ ಏನಾಗಿರುತ್ತೆ ಅಂದ್ರೆ ಇಫ್ ದೆನ್ ಸ್ಟೇಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಇಂಪ್ಲಿಕೇಶನ್ ನ ಯಾವಾಗ್ಲೂ
ಇಫ್ ಅಂಡ್ ದೆನ್ ಸ್ಟೇಟ್ಮೆಂಟ್ ಅಂತೇಳಿ ಕರಿತೀವಿ. ಈ ಇಫ್ ದೆನ್ ಸ್ಟೇಟ್ಮೆಂಟ್ ಏನಿರುತ್ತಪ್ಪ ಅಂದ್ರೆ ಫಸ್ಟಿಗೆ ನಾವು ಇಫ್ ಅಂತೇಳಿ ಕಂಡೀಷನ್ ನ ತಗೊಳ್ಳಿರ್ತೀವಿ ಅಥವಾ ಕೀವರ್ಡ್ ನ ತಗೊಳ್ತೀವಿ. ಇಫ್ ಅಂತ ಬರೆದು ಪಿ ಪಿ ಅನ್ನೋದೇನಿದೆ, ಇಫ್ ಸರ್ಫೇಸ್ ಏರಿಯಾ ಡಿಕ್ರೀಸಸ್ ಅಂದ್ರೆ ಅವ್ರು ಏನ್ ಪಿ ಕೊಟ್ಟಿರ್ತಾರಲ್ಲ ಆ ಪಿ ಪ್ರಪೋಸಿಷನ್ ನ ನಾವು ಏನ್ ಮಾಡ್ತೀವಿ, ಫಸ್ಟಿಗೆ ಬರ್ಕೊಂತೀವಿ. ಇಫ್ ಸರ್ಫೇಸ್ ಏರಿಯಾ ಡಿಕ್ರೀಸಸ್ ದೆನ್ ಪ್ರೆಷರ್ ಇನ್ಕ್ರೀಸಸ್. ಇದು ಅವರು ಕೊಟ್ಟಿರ್ತಕ್ಕಂಥ ಪ್ರಪೋಸಿಷನ್ಗೆ ನಾವು ಪಿ ಅಂಡ್ ಕ್ಯೂ ಸ್ಟೇಟ್ಮೆಂಟ್ ನ ಬರ್ಕೊಂಡಿದ್ವಿ. ಇಲ್ಲಿ ಪಿ ಅಂಡ್ ಕ್ಯೂ ಸ್ಟೇಟ್ಮೆಂಟ್ ಗೊತ್ತಾದ್ಮೇಲೆ ಅಥವಾ ಪಿ ಇಂಪ್ಲೈಸ್ ಕ್ಯೂ ಗೊತ್ತಾದ್ಮೇಲೆ ನಾವು ಫಸ್ಟಿಗೆ ಕಾನ್ವರ್ಸ್ ನ ಬರಿತೀವಿ. ಕಾನ್ವರ್ಸ್ ಬರೆಯೋದು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಕಾನ್ವರ್ಸ್ ನ ನಾವು ಏನಂತ ಕರಿತೀವಿ, ಇಟ್ ಈಸ್ ದ ರಿವರ್ಸ್ ಆಫ್ ಪಿ ಇಂಪ್ಲೈಸ್ ಕ್ಯೂ. ಅಂದ್ರೆ ಕಾನ್ವರ್ಸ್ ಅಥವಾ ನಾವು ಅದನ್ನ ಏನಂತ ಬರಿಬಹುದು, ಕ್ಯೂ ಇಂಪ್ಲೈಸ್ ಪಿ ಅಂತೇಳಿ ಬರಿತೀವಿ ಅಥವಾ ಕಾನ್ವರ್ಸ್ ಅಂತೇಳಿ ಕರಿತೀವಿ. ಈ ಕಾನ್ವರ್ಸ್ ಏನಾಗಿರುತ್ತಪ್ಪ ಅಂದ್ರೆ ಪಿ ಇಂಪ್ಲೈಸ್ ಕ್ಯೂ ನ ರಿವರ್ಸ್ ಆಗಿರುತ್ತೆ. ರಿವರ್ಸ್ ಅಂದ್ರೆ ನಮಗೆ ಅಲ್ಲಿ ಯಾವಾಗ್ಲೂ ನಾವು ಏನ್ ಬರ್ತೀವಿ, ಇಫ್ ಸರ್ಫೇಸ್ ಏರಿಯಾ ಡಿಕ್ರೀಸಸ್ ದೆನ್ ಪ್ರೆಷರ್ ಇನ್ಕ್ರೀಸಸ್ ಅಂತ ಇದೆ. ಇವಾಗ ಏನ್ ಬರಿಬೇಕು, ಇಫ್ ಅಂತ ಫಸ್ಟ್ ಕೀವರ್ಡ್ ನ ತಗೊಳ್ತೀವಿ. ಇಫ್ ಅಂತ ತಗೊಂಡ್ಮೇಲೆ ಫಸ್ಟ್ ಕ್ಯೂ ಸ್ಟೇಟ್ಮೆಂಟ್ ನ ಬರಿಬೇಕು. ಕ್ಯೂ ಸ್ಟೇಟ್ಮೆಂಟ್ ಏನಿದೆ, ಕ್ಯೂ ಸ್ಟೇಟ್ಮೆಂಟ್ ಪ್ರೆಷರ್ ಇನ್ಕ್ರೀಸಸ್ ಅಂತ ಇದೆ, ಅದನ್ನ ಬರಿತೀವಿ. ಇಫ್ ಪ್ರೆಷರ್ ಇನ್ಕ್ರೀಸಸ್ ದೆನ್ ಸರ್ಫೇಸ್ ಏರಿಯಾ ಡಿಕ್ರೀಸಸ್ ಅಂದ್ರೆ ಅಲ್ಲಿ ಪಿ ಅಂಡ್ ಕ್ಯೂ ನ ನಾವೇನ್ ಮಾಡಿದ್ವಿ, ರಿಪ್ಲೇಸ್ ಮಾಡಿದ್ವಿ. ಸರ್ಫೇಸ್ ಏರಿಯಾ ಡಿಕ್ರೀಸಸ್ ಅಂತೇಳಿ ಬರಿತೀವಿ. ಇದು ಕಾನ್ವರ್ಸ್ ಆಫ್ ದ ಫಾಲೋಯಿಂಗ್ ಪ್ರಪೋಸಿಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ ರೀತಿ ನಾವು ಬರಿಬೇಕಾದ್ರೆ ನೆಕ್ಸ್ಟ್ ಯಾವ್ದು ಬರಿತೀವಿ, ಇನ್ವರ್ಸ್ ನ ಬರಿತೀವಿ. ಈ ಇನ್ವರ್ಸ್ ಅನ್ನೋದು ಏನಾಗಿರುತ್ತೆ, ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ. ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ ಆಗಿರುತ್ತೆ. ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ ಅಲ್ಲಿ ಏನ್ ಬರಿತೀವಿ ಅಂದ್ರೆ ಪಿ ಗೆ ನೆಗೇಷನ್ ನ ಅಪ್ಲೈ ಮಾಡ್ತೀವಿ. ನೆಗೇಷನ್ ಅನ್ನೋದು ನಾಟ್ ಅಂತೇಳಿ ಅಪ್ಲೈ ಮಾಡ್ತೀವಿ. ಇಲ್ಲಿ ಇಫ್ ಸರ್ಫೇಸ್ ಏರಿಯಾ ಡಸ್ ನಾಟ್ ಡಿಕ್ರೀಸಸ್ ಅಂದ್ರೆ ನೆಗೇಷನ್ ಪಿ ಅಂತ ಬರೆದಾಗ ಏನ್ ಬರಿತೀವಿ, ನಾಟ್ ಅಪ್ಲಿಕೇಶನ್ ನಾಟ್ ನ ಸೇರಿಸ್ತೀವಿ. ಇಫ್ ಪಿ ಏನಿದೆ ಸರ್ಫೇಸ್ ಏರಿಯಾ ಅಂತ ಇದೆ, ಸರ್ಫೇಸ್ ಏರಿಯಾ ಡಸ್ ನಾಟ್ ಡಿಕ್ರೀಸಸ್, then pressure does not increases ಅಂತ ಹೇಳ್ತೀವಿ. ಸರ್ಫೇಸ್ ಏರಿಯಾ ಡಸ್ ನಾಟ್ ಡಿಕ್ರೀಸಸ್ ದೆನ್ ಪ್ರೆಷರ್ ಡಸ್ ನಾಟ್ ಡಿಕ್ರೀಸಸ್ ಅಂತೇಳಿ ಹೇಳ್ತೀವಿ. ಇದನ್ನ ನಾವು ಏನಂತ ಕರೆದ್ವಿ, ಕಾನ್ವರ್ಸ್ ಅಂತೇಳಿ ಕರೆದ್ವಿ. ಇನ್ವರ್ಸ್ ಅಂತ ಕರೆದ್ವಿ. ಕಾನ್ವರ್ಸ್ ಕ್ಯೂ ಇಂಪ್ಲೈಸ್ ಪಿ, ಇನ್ವರ್ಸ್ ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ. ನೆಕ್ಸ್ಟ್ ಕಾನ್ವರ್ಸ್ ಇನ್ವರ್ಸ್, ಇನ್ನೊಂದು ಯಾವುದು ಕಾಂಟ್ರಾ ಪಾಸಿಟಿವ್. ಈ ಕಾಂಟ್ರಾ ಪಾಸಿಟಿವ್ ನ ನಾವೇನಂತ ಕರಿತೀವಿ, ಈ ಕಾನ್ವರ್ಸ್ ಗೆ ನೆಗೇಷನ್ ನ ಅಪ್ಲೈ ಮಾಡೋದು ಕಾಂಟ್ರಾ ಪಾಸಿಟಿವ್. ಕಾಂಟ್ರಾ ಪಾಸಿಟಿವ್ ಏನಾಗಿರುತ್ತೆ, ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ ಆಗಿರುತ್ತೆ. ಇಲ್ಲಿ ನಾವೇನ್ ಬರಿತೀವಿ ಅಂದ್ರೆ ಫಸ್ಟ್ ಕ್ಯೂ ಇಂಪ್ಲೈಸ್ ಪಿ ಬರ್ದಿವಲ್ಲ ಅದನ್ನ ನೋಡ್ಕೋಬೇಕು. ಇಫ್ ಪ್ರೆಷರ್ ಡಸ್ ನಾಟ್ increases then surface area does not decreases ಅಂತ ಬರೀಬೇಕು. ಈ ತರ ನಮಗೆ ಫಸ್ಟ್ ಪಿ ಮತ್ತೆ ಕ್ಯೂ ನ ಕೊಟ್ಟಿರ್ತಾರೆ ಅಥವಾ ಪಿ ಇಂಪ್ಲೈಸ್ ಕ್ಯೂ ನ ಕೊಟ್ಟಿರ್ತಾರೆ. ಈ ಕೊಟ್ಟಾಗ ನಾವು ಕಾನ್ವರ್ಸ್ ಕ್ಯೂ ಇಂಪ್ಲೈಸ್ ಪಿ, ಇನ್ವರ್ಸ್ ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ, ಕಾಂಟ್ರಾ ಪಾಸಿಟಿವ್ ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ, ಈ ತರ ನಮಗೆ ಏನಿರುತ್ತೆ ವ್ಯಾಲ್ಯೂನ ಕೊಟ್ಟಿರ್ತಾರೆ. ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನ ನೋಡೋದಾದ್ರೆ
ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಪಿ ಪ್ರಪೋಸಿಷನ್ ಕೊಟ್ಟಿದ್ದಾರೆ. ಪಿ ಪ್ರಪೋಸಿಷನ್ ಏನಂತ ಕೊಟ್ಟಿದ್ದಾರೆ, ಪ್ರೀ ಪ್ರಪೋಸಿಷನ್ ಏನಿದೆ ಅಂದ್ರೆ ಯು ಸ್ಟಡಿ. ಸುಮ್ಮನೆ ಜಸ್ಟ್ ಒಂದು ಎಕ್ಸಾಂಪಲ್ ಏನಾದರೂ ತಗೋಬಹುದು, ಹಾಗಾಗಿ ನಾನು ಯು ಸ್ಟಡಿ ಅಂತ ತಗೊಂಡಿನಿ. ನೆಕ್ಸ್ಟ್ ಕ್ಯೂ ಪ್ರಪೋಸಿಷನ್ ಏನು ಕೊಟ್ಟಿದ್ದಾರೆ ಅಂದ್ರೆ ಯು ಪಾಸ್ ದ ಎಕ್ಸಾಮ್. ಯು ಪಾಸ್ ದ ಎಕ್ಸಾಮ್. ಯು ಸ್ಟಡಿ ಪಿ, ಯು ಪಾಸ್ ದ ಎಕ್ಸಾಮು ಕ್ಯೂ ಪ್ರಪೋಸಿಷನ್. ನೆಕ್ಸ್ಟ್ ಈಗ ನಾವು ಇದನ್ನ ಬರಿಬೇಕಂದ್ರೆ ಈಗ ನಮಗೆ ಹೆಂಗ್ ಗೊತ್ತಿರಬೇಕು, ಪಿ ಇಂಪ್ಲೈಸ್ ಕ್ಯೂ ಗೊತ್ತಿರಬೇಕು. ಪಿ ಇಂಪ್ಲೈಸ್ ಕ್ಯೂ ಗೊತ್ತಿರ್ಬೇಕಂದ್ರೆ ನಾವು ಇಫ್ ಅಂಡ್ ದೆನ್ ನ ಅಪ್ಲೈ ಮಾಡ್ತೀವಿ. ಇಫ್ ಅಂಡ್ ದೆನ್ ನ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇಫ್ ಯು ಸ್ಟಡಿ, ಇಫ್ ಯು ಸ್ಟಡಿ ದೆನ್ ಯು ಪಾಸ್ ದ ಎಕ್ಸಾಮ್, ದೆನ್ ಯು ಪಾಸ್ ದ ಎಕ್ಸಾಮ್. ಇದು ಅವ್ರು ಕೊಟ್ಟಿರ್ತಕ್ಕಂಥ ಪಿ ಅಂಡ್ ಕ್ಯೂ ಪ್ರಪೋಸಿಷನ್ಗೆ ನಾವು ಏನ್ ಬರ್ಕೊಂಡಿವಿ, ಪಿ ಇಂಪ್ಲೈಸ್ ಕ್ಯೂ ನ ಬರ್ಕೊಂಡಿವಿ. ಈ ಪಿ ಇಂಪ್ಲೈಸ್ ಕ್ಯೂ ನ ಬರ್ಕೊಂಡಾದ್ಮೇಲೆ ಇದು ಗೊತ್ತಿದ್ರು ಮಾತ್ರ ನಾವೇನ್ ಬರಿಬಹುದು, ಕಾನ್ವರ್ಸು, ಇನ್ವರ್ಸು, ಕಾಂಟ್ರಾ ಪಾಸಿಟಿವ್ ನ ಬರಿಬಹುದು. ಈ ಕಾನ್ವರ್ಸ್ ಅನ್ನೋದು ಏನಾಗಿರುತ್ತೆ, ಕಾನ್ವರ್ಸ್ ಅನ್ನೋದು ಯಾವಾಗ್ಲೂ ಕ್ಯೂ ಇಂಪ್ಲೈಸ್ ಪಿ ಆಗಿರುತ್ತೆ. ಈ ಕ್ಯೂ ಇಂಪ್ಲೈಸ್ ಪಿ ಅನ್ನೋದು ನಾವೇನ್ ಬರಿತೀವಿ ಅಂದ್ರೆ ನೆಕ್ಸ್ಟ್ ಫಸ್ಟ್ ಕ್ಯೂ ನ ಬರ್ದಿರ್ತೀವಿ. ಕ್ಯೂ ಅನ್ನೋದೇನು ಫಸ್ಟ್ ಅದ್ರ ಉಲ್ಟಾ, ಅಂದ್ರೆ ಫಸ್ಟ್ ಪಿ ಇಂಪ್ಲೈಸ್ ಕ್ಯೂ ಏನ್ ಬರ್ದಿರ್ತೀವಲ್ಲ ಅದ್ರ ಉಲ್ಟಾ ನಾವು ಏನ್ ಬರಿತೀವಿ ಅದನ್ನ ಬರಿತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಕ್ಯೂ ಇಂಪ್ಲೈಸ್ ಪಿ ಏನಾಗಿರುತ್ತೆ, ಇಲ್ಲಿ ಫಸ್ಟ್ ಇಫ್ ಯು ಪಾಸ್ ದ ಎಕ್ಸಾಮ್ ದೆನ್ ಯು ಸ್ಟಡಿ. ಇಫ್ ಯು ಪಾಸ್ ದ ಎಕ್ಸಾಮ್ ದೆನ್ ಸ್ಟಡಿ, ಇದು ಕಾನ್ವರ್ಸ್ ಆಗಿರುತ್ತೆ. ನೆಕ್ಸ್ಟ್ ಇನ್ವರ್ಸ್ ಅನ್ನೋದು ಏನಾಗಿರುತ್ತೆ, ಈ ಇನ್ವರ್ಸು ನಾವು ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ ನ ಬರಿತೀವಿ. ನೆಗೇಷನ್ ಪಿ ಅನ್ನೋದೇನು, ನಾಟ್ ನ ಅಪ್ಲೈ ಮಾಡಬೇಕು. ನಾಟ್ ಅಂದ್ರೆ ಇಫ್ ಯು ನಾಟ್ ಸ್ಟಡಿ, ಇಫ್ ಯು ಡು ನಾಟ್ ಸ್ಟಡಿ then you does not pass the exam ಅಂತ ಬರಿತೀವಿ. ಇದು ಇನ್ವರ್ಸ್, ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ. ನೆಕ್ಸ್ಟ್ ಅದೇ ರೀತಿ ಕಾಂಟ್ರಾ ಪಾಸಿಟಿವ್. ಕಾಂಟ್ರಾ ಪಾಸಿಟಿವ್ ನ ನಾವು ಯಾವ ರೀತಿ ಬರಿತೀವಿ ಅಂದ್ರೆ ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ ನ ಬರಿತೀವಿ. ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ ಅಂದ್ರೆ if you does not pass the exam then you do not study ಅಂತ ಬರೀತೀವಿ. ಈ ತರ ನಾವು ಕಾನ್ವರ್ಸು, ಇನ್ವರ್ಸು, ಕಾಂಟ್ರಾ ಪಾಸಿಟಿವ್ ನ ಬರಿತೀವಿ. ಅವ್ರು ಯಾವುದೇ ಸ್ಟೇಟ್ಮೆಂಟ್ ಕೊಡ್ಲಿ, ಈ ತರ ಪಿ ಅಂಡ್ ಕ್ಯೂ ನಾದ್ರು ಕೊಡ್ಲಿ ಅಥವಾ ಪಿ ಇಂಪ್ಲೈಸ್ ಕ್ಯೂ ಆರ್ ಕೊಡ್ಲಿ, ನಮಗೆ ಗೊತ್ತಾಗಿರ್ಬೇಕಾದ್ರೇನು ಕಾನ್ವರ್ಸ್ ಅಂದ್ರೆ ಏನ್ ಬರಿಬೇಕು, ಇನ್ವರ್ಸ್ ಅಂದ್ರೆ ಏನ್ ಬರಿಬೇಕು, ಕಾಂಟ್ರಾ ಪಾಸಿಟಿವ್ ಅಂದ್ರೆ ಏನ್ ಬರಿಬೇಕು ಅನ್ನೋದು ಇವು ಗೊತ್ತಿದ್ರೆ ಈಸಿಯಾಗಿ ಅವ್ರು ಏನೇ ಕೇಳಿದ್ರು ಕೂಡ ನಾವು ಅವಕ್ಕೆ ಕಾನ್ವರ್ಸು, ಇನ್ವರ್ಸು, ಕಾಂಟ್ರಾ ಪಾಸಿಟಿವ್ ನ ಬರಿಬಹುದು.